ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಚೆನ್ನಾಗಿದೆ. ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ನಾದ ಬಿಂದು ಕಳೆಗಳಿಗೆ ಅಭೇದ್ಯವಾದ ಅಚಲಿತ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ಆಮೇಲೆ ವಾಂಗ್ಮನಕ್ಕೆ ಅಗೋಚರವಾದ ಅಖಂಡಿತ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ಇನ್ನು ನಾನು ಬದುಕಿದೆನು, ನಾನು ಬಯಸುವ ಬಯಕೆ ಕೈಸಾರಿ ತಿಂದು ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಅಪ್ರಸಿದ್ಧವಾದ, ಅಂದ್ರೆ ಹೆಚ್ಚು ಪ್ರಸಿದ್ಧಿ ಇಲ್ಲದ ವಚನ. ಇಷ್ಟಲಿಂಗದ ಕುರಿತಾಗಿ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಇದು ಬಹಳ ಪ್ರಸಿದ್ಧವಾದ ವಚನ. ಇದು ಕೂಡ ಅಷ್ಟೇನೆ, ಪರಮಾತ್ಮನನ್ನು ವರ್ಣಿಸ್ತಾ ಅದು ಬಸವಣ್ಣನವರ ಕೈಗೆ ಬಂದಂತಹ ಒಂದು ಅಮೂಲ್ಯ ಅಮೋಘ ಪ್ರಸಂಗವನ್ನ ಬಸವಣ್ಣನವರು ಈ ವಚನದಾಗ ಹೇಳ್ತಿದ್ದಾನೆ. ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗ. ಲಿಂಗ ಅಂತಂದ್ರೆ ಗೊತ್ತಾಗ್ಬೇಕು ನಿಮಗೆ, ಪರಮಾತ್ಮ, ದೇವರು, ಗಾಡ್ ಅಂತ ಏನ್ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅದು. ಗಾಡ್ ಅನ್ನೋದು ಅರ್ಥ ಇದೆ, 3 ಅಕ್ಷರಗಳಿದೆ, ಸ್ಪೆಲ್ಲಿಂಗ್ಸ್ 3 ಇದೆ, 3 ಸ್ಪೆಲ್ಲಿಂಗ್ಸ್ ಇನ್ ದಟ್ ವರ್ಡ್. G for generating, O for organizing, D for destructing. ಸೃಷ್ಟಿ ಸ್ಥಿತಿ ಲಯ ಅಂತ ಏನ್ ಕನ್ನಡದಲ್ಲಿ ಹೇಳ್ತೀವಲ್ಲ, ಅದನ್ನ ಮಾಡ್ತಕ್ಕಂತ ಶಕ್ತಿಗೆ ಗಾಡ್ ಅಂತ ಹೇಳಿದ್ರು. ಪ್ರಾಯಶಃ ಅದನ್ನು ಸೃಷ್ಟಿಸುವ, ಆ ಶಬ್ದವನ್ನು ಸೃಷ್ಟಿಸುವ ಜ್ಞಾನಿ, ಮಹಾಜ್ಞಾನಿನೇ ಇರಬೇಕು. ಗಾಡ್ ಅನ್ನೋ ಶಬ್ದ ಸೃಷ್ಟಿಸಿರ್ತಕ್ಕಂಥವನು. ಅದೇ ರೀತಿ ಲಿಂಗ ಅನ್ನುವಂತ ಶಬ್ದ ಕೂಡ ಅಷ್ಟೇ. ಲೀಯತೆ ಗಮ್ಯತೆ ಯತ್ರ ಏನ ಸರ್ವಂ ಸಚರಾಚರಂ ತದೇತ್ತ ಲಿಂಗಮಿತ್ಯುಕ್ತಂ ಲಿಂಗ ತತ್ವ ಪರಾಯಣ. ಲಿಂಗ ಅನ್ನುವ ಶಬ್ದ ಏನ್ ಹೇಳ್ತಿದ್ಯಪ್ಪ ಅಂದ್ರೆ, ಲೀಯತೆ, ಲೀಯತೆ ಅಂದ್ರೆ ಲೀಯತೆ ಗಮ್ಯತೆ ಯತ್ರ ಏನ ಸರ್ವಂ ಸಚರಾಚರಂ. ಲೀಯತೆ ಗಮ್ಯತೆ ಅಂದ್ರೆ ಯಾವುದರಿಂದ ಅದು ತೋರಿ, ಯಾವುದರಲ್ಲಿ ಲೀಲೆಯಾಡಿ, ಕಡೆಗೆ ಯಾವುದರಲ್ಲಿ ಲಯವಾಗುತ್ತದೆಯೋ ಅದೇ ಲಿಂಗ. ಲೀಯತೆ ಗಮ್ಯತೆ ಯತ್ರ ಏನ ಸರ್ವಂ ಸಚರಾಚರಂ ತದೇತ್ತ ಲಿಂಗಮಿತ್ಯುಕ್ತಂ ಲಿಂಗ ತತ್ವ ಪರಾಯಣ. ತೋರೋದು, ಅಡಗೋದು, ಲೀಯತೆ ಗಮ್ಯತೆ. ಮತ್ತೆ ಇದಕ್ಕೆ ಲಿಂಗ ಅಂತ ಹೇಳಿದ್ರು, ಅದು ಪರಮಾತ್ಮ ಅಥವಾ ಲಿಂಗ, ಗಾಡ್, ಬ್ರಹ್ಮ, ಪರಶಿವ ಅಂತ ಏನ್ ಕರೀತೀರಿ, ಅದು ವೇದಾಂತಗಳಿಗೆ ಅಸಾಧ್ಯವಾದದ್ದು. ಎಷ್ಟೇ ರಚನೆ ಮಾಡಲಿ, ಏನೇ ಹಾಡ್ಲಿ, ಏನೇ ಆನಂದ ಪಟ್ಟರು
ಪರಮಾತ್ಮ ಯಾವುದಕ್ಕೂ ಸಿಕ್ಕೋದಿಲ್ಲ. ಅದ ಎಲ್ಲರೂ ವರ್ಣಿಸ್ತಾರ. ಎಲ್ಲದಕ್ಕೂ ಅತೀತನಾಗಿ ಅತ್ಯತ್ಯಷ್ಟ ದಶಾಂಗುಲಂ. ಈ ಸೃಷ್ಟಿ ಅಂತ್ಯವಾದ ಮೇಲೂ ಅದರ ಮೇಲೆ ಮತ್ತೆ 10 ಅಂಗುಲ ಪರಮಾತ್ಮ ಇರ್ತಾನೆ. ಈ ಸೃಷ್ಟಿ ಅಂತ್ಯವೇನೂ ಸಿಕ್ಕಿಲ್ಲ, ವಿಜ್ಞಾನಿಗಳಿಗೆ ಸಿಕ್ಕಿಲ್ಲ. ತತ್ವಜ್ಞಾನಿಗಳು, ಆಧ್ಯಾತ್ಮ ಜೀವಿಗಳಂತೂ ಅದನ್ನ ಏನಂತ ಹೆಸರು ಕರೆದಿದ್ದಾರೆ ಅದಕ್ಕೆ ಅಂದ್ರೆ, ಅದು ಅನಂತ ಕೋಟಿ ಬ್ರಹ್ಮಾಂಡಗಳು ಸೃಷ್ಟಿಗೆನೆ ಅನಂತ ಅಂದ್ಬಿಟ್ಟಿದ್ದಾರೆ. ಪರಮಾತ್ಮನಿಗೆ ಅನಂತ ಅಂತ ಕರೆದಿದ್ದಾರೆ. ಅಂತ್ಯವೇ ಇಲ್ಲದವನು. ಮನುಷ್ಯರಿಗೆ ಅಂತ್ಯವನ್ನು ಗುರ್ಸಕ್, ಸೃಷ್ಟಿಯ ಅಂತ್ಯವನ್ನು ಗುರ್ಸಕ್ಕಾಗಲ್ಲ. ಇನ್ನು ಸೃಷ್ಟಿಕರ್ತನ ಅಂತ್ಯ ದೂರ ಉಳಿತು. ಅಂತಹ ಅಸಾಧ್ಯವಾದ ಅನುಪಮ ಲಿಂಗ. ಉಪಮೆ ಅಂದ್ರೆ ಹೋಲಿಕೆ ಕೊಡ್ತಕ್ಕಂಥ. ಅವ್ರಿಗೆ ಇವರು ಹೋಲಿಕೆ, ಇವರು ಅವರು ಹೋಲಿಕೆ, ಅದಕ್ಕೆ ಇದು ಹೋಲಿಕೆ, ಇದಕ್ಕೆ ಅದು ಹೋಲಿಕೆ. ಇಲ್ಲಿ ಯಾವ ಹೋಲಿಕೆನೂ ಇಲ್ಲ, ಹೋಲಿಕೆ ಅನ್ನೋದೇ ಬರಲ್ಲ. ಅದಕ್ಕೋಸ್ಕರ ಅನುಪಮ ಲಿಂಗ, ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದುಕೊಟ್ಟನೆಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ಇನ್ನು ನಾದಬಿಂದು ಕಳೆಗಳಿಗೆ ಅಭೇದ್ಯವಾದ ಅಚಲಿತ ಲಿಂಗವ ತಂದುಕೊಟ್ಟನೆಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ನಾದ ಬಿಂದು ಕಳೆ, ಇದು ನಿಮಗೂ ಅನುಭವಕ್ಕೆ ಬರ್ತದೆ. ನಾದ, ಪ್ರತಿಯೊಬ್ಬರಲ್ಲೂ ನಾದ ಇದೆ, ಧ್ವನಿ ಪೆಟ್ಟಿಗೆ ಇದೆ, ಅದು ಬಹಿರಂಗದ ನಾದ. ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ನಾದ ಇದೆ, ಅನಾಹತ ನಾದ ಅಂತ. ಅದು ಸಾಧನೆ ಮಾಡ್ತಾ ಮಾಡ್ತಾ, ಅಂತರ್ಮುಖಿಗಳಾಗ್ತಾ ಆಗ್ತಾ, ಏಕಾಗ್ರತೆ ಸಾಧಿಸ್ತಾ ಅದು ಗೋಚರ ಆಗ್ತಕ್ಕಂಥದ್ದು ಅಥವಾ ಅನುಭವಕ್ಕೆ ಬರ್ತಕ್ಕಂಥದ್ದು. ಅದು ನಾದ. ಬಿಂದು ಅಂತಂದ್ರೆ ಶಕ್ತಿಯ ಮೂಲ ಕೇಂದ್ರ. ವೀರ್ಯಕ್ಕೂ ಕೂಡ ಬಿಂದು ಅಂತ ಹೇಳ್ತಾರೆ, ಆದ್ರೆ ಶಕ್ತಿಯ ಕೇಂದ್ರವೇ ಬಿಂದು. ಕೇಂದ್ರ ಬಿಂದು ಅಂತಾನೆ ಕರೀತಾರಲ್ಲ. ಆಮೇಲೆ ಕಳೆ ಅಂತಂದ್ರೆ ಪ್ರಕಾಶ. ನಾದ, ಬಿಂದು, ಕಳೆ, ಅವ್ಯಾವಕ್ಕೂ ಕೂಡ ಅವುಗಳಿಂದ ಅಂದ್ರೆ ಈ ಜಗತ್ತನ್ನ ನಡೆಸೋದು, ಜಗತ್ತನ್ನ ತಿರುಗಿಸೋದು ನಾದ, ಬಿಂದು, ಕಳೆಗಳೇ. ಅದಕ್ಕೂ ಸಿಗುವಂಥದ್ದು. ಯಾಕೆ ನಾದ, ಬಿಂದು, ಕಳೆಗಳು ಪರಮಾತ್ಮನಿಂದ ಸೃಷ್ಟಿಯಾಗಿದ್ದಾವೆ ಹೊರತು ಪರಮಾತ್ಮ ನಾದ, ಬಿಂದು, ಕಳೆ ಸೃಷ್ಟಿ ಮಾಡಿದಾನೆ. ನಾದ, ಬಿಂದು, ಕಳೆಗಳಿಂದ ಪರಮಾತ್ಮ ಅಲ್ಲ. ಪರಮಾತ್ಮನಿಗೆ ಗೋಚರ ಸಮೀಪ ಹೋದಂಗೆ ನಾದ, ಬಿಂದು, ಕಳೆ ಅನುಭವಕ್ಕೆ ಬರ್ತಾ ಇದೆ ಅಂದ್ರೆ ದೇವ್ರ ಹತ್ತತ್ರ ಇದ್ದೀವಿ ಅಂತ ಅರ್ಥ. ನಾದ, ಬಿಂದು, ಕಳೆಗಳಿಗೆ ಏನು ಅಚಲಿತ ಲಿಂಗ, ಅವುಗಳಿಗೂ ಕೂಡ ಸಿಕ್ಕುವಂಥದ್ದಲ್ಲ. ಅಂತಹ ಅಚಲಿತ ಲಿಂಗವ ತಂದುಕೊಟ್ಟನೆಯ ಸದ್ಗುರು ಎನ್ನ ಕರಸ್ಥ. ಅಭೇದ್ಯ ನಾದಬಿಂದು ಕಳೆಗಳಿಂದ ಅಭೇದ್ಯ ಲಿಂಗ, ಅದನ್ನ ತಂದುಕೊಟ್ಟನೆಯ ಸದ್ಗುರು ಎನ್ನ ಕರಸ್ಥಳಕ್ಕೆ. ಮುಂದೆ ಹೇಳ್ತಾರೆ ಕೊನೆಯದಾಗಿ ಅಖಂಡಿತ ಲಿಂಗ. ಯಾವುದಕ್ಕೆ? ವಾಕ್ ಮನ. ವಾಂಗ್ಮನ ಅಂದ್ರೆ ವಾಕ್ ಪ್ಲಸ್ ಮನ, ವಾಂಗ್ಮನ. ವಾಂಗ್ಮನಕ್ಕೆ ಅಗೋಚರವಾದ ಅಂದ್ರೆ ಮಾತಿನಿಂದ ಹೇಳಿ ತಿಳಿಸಕ್ಕಾಗಲ್ಲ. ತಿಳಿಸ್ಬಹುದಷ್ಟೇ, ಅನುಭವಿಸೋದಕ್ಕಾಗಲ್ಲ. ಇಂಥ ಒಳ್ಳೆ ಪ್ರವಚನ ಕೇಳಿ ಆನಂದ ಆಯ್ತಪ್ಪ. ಕೆಲವರು ವಾಗ್ಮಿಗಳಿರ್ತಾರೆ, ಅವ್ರು ಮಾತಾಡ್ತಾ ಇದ್ರೆ 2 ತಾಸು ಹೆಂಗ್ ಹೋಗುತ್ತೋ ಗೊತ್ತಾಗಲ್ಲ, ಅಂತ ಅದ್ಭುತ ಮಾತಾಡ್ತಾರೆ. ಆದ್ರೂ ಕೂಡ ಅದಕ್ಕೂ ಪರಮಾತ್ಮ ಸಿಕ್ಕೋನಲ್ಲ. ವಾಂಗ್ಮನಕ್ಕೆ ಅಗೋಚರವಾದ ಅಖಂಡಿತ ಲಿಂಗ. ಖಂಡಿತ ಅಂದ್ರೆ ಖಂಡ ಭಾಗಗಳು. ಇದು ಅಖಂಡಿತ ಲಿಂಗವ ತಂದುಕೊಟ್ಟನೆಯ ಸದ್ಗುರುವಿನ ಕರಸ್ಥಳಕ್ಕೆ. ಇನ್ನು ನಾನು ಬದುಕಿದೆನು. ಬಸವಣ್ಣವ್ರು ಹೇಳ್ತಾರೆ, ಇನ್ನು ನಾನು ಉದ್ಧಾರ ಆದೆ, ಅಮರನಾದೆ. ನಾನು ಜನ್ಮಾಂತರಗಳಿಂದ ಕಾಣ್ಬೇಕು ಅಂತ ಹಂಬಲಿಸ್ತಾ ಇದ್ದಂತಹ ಈ ಲಿಂಗವನ್ನ ಸದ್ಗುರು ಸ್ವಾಮಿ ತಂದು ಕೊಟ್ಟಿದ್ದಾನೆ. ಇನ್ನು ನಾನು ಬದುಕಿದೆನು. ನಾ ಬಯಸುವ ಬಯಕೆ ಕೈಸಾರಿ ತಿಂದು. ಎಷ್ಟೋ ದಿನದ ಬಯಕೆ ಇತ್ತು ಬಸವಣ್ಣವರಿಗೆ. ಅಂದ್ರೆ ಈ ಲಿಂಗವನ್ನ ಸರಿಯಾಗಿ ಕೊಡಬೇಕು ಜನರಿಗೆ, ಪೂಜಾ ವಸ್ತುವನ್ನ
ಮಾಡಿಕೊಡ್ಬೇಕು. ಇದು ಪೂಜಾ ವಸ್ತು ಅಲ್ಲ, ಇದು ಪೂಜಾ ವಸ್ತು ಅಲ್ಲ, ಪೂಜ್ಯ ವಸ್ತು ಅಲ್ಲ, ಇದ್ರಲ್ಲಿ ಇತ್ತು ತೊಂದರೆ ಇದೆ, ಇದ್ರಲ್ಲಿ ಇತ್ತು ತೊಂದರೆ ಇದೆ ಅಂತ ಹುಡ್ಕಾಡ್ತಿದ್ರು ಅವರು. ಕೊನೆಗೆ ಸಿಕ್ತು. ಇಂದು ನನ್ನ ಬಯಕೆ ಕೈ ಸಾರಿ ತಿಂದು ಕೂಡಲ ಸಂಗಮ ದೇವ. ಆವಾಗ ಒಂದು ಪ್ರಶ್ನೆ ಬರಬಹುದು, ಬಸವಣ್ಣವ್ರಿಗೆ ದೀಕ್ಷಾ ಗುರುಗಳೇ ಇಲ್ಲ ಅಂತ ಹೇಳ್ತೀರಿ, ಮತ್ತಿಲ್ಲಿ ಅವ್ರ ಕೈಗೆ ತಂದು ಕೊಟ್ಟಂತ ಸದ್ಗುರು ಯಾರು? ಯಾಕಂದ್ರೆ ಈಶಾನ್ಯ ಗುರುಗಳು ಅಂತ ಒಂದು ಹೆಸರು ಬರುತ್ತೆ, ಸಂಗಮೇಶ್ವರ ಅಂತ ಬರ್ತದೆ, ಜಾತವೇದ ಮುನಿಗಳು ಅಂತ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಹೆಸರು ಬರುತ್ತೆ. ಹೊರಗಳೆಗಳಲ್ಲಿ ಈಶಾನ್ಯ ಗುರು ಅಂತ ಬರುತ್ತೆ, ಸಿಂಗಿರಾಜ ಜಾತವೇದ ಮುನಿಗಳಂತ ಹೇಳ್ತಾನೆ, ಭೀಮಕವಿ ಸಂಗಮೇಶ್ವರ ಗುರುಗಳಂತ ಹೇಳ್ತಾನೆ. ಇವರೆಲ್ಲರೂ ಕೂಡ ಇದರಲ್ಲಿ ಯಾರೇ ಇದ್ರು ಒಬ್ಬರೇ ಇರೋರು, 3 ಜನ ಅಲ್ಲ, ಹೆಸರು ಬೇರೆ ಬೇರೆ ಹೇಳ್ತಾರೆ ಅಷ್ಟೇನೆ. ಅವರು ವಿದ್ಯಾಗುರುಗಳೇ ಹೊರತು ದೀಕ್ಷಾ ಗುರುಗಳಲ್ಲ. ಯಾಕೆ ಅಂದ್ರೆ ಬಸವಣ್ಣವರು ಇನ್ನೊಂದು ವಚನದಲ್ಲಿ ಬರುತ್ತೆ, ಕೂಡಲ ಸಂಗಮ ದೇವ ನೀವು ಜ್ಞಾನ ಗುರುವಾದ ಕಾರಣ ನಿಮ್ಮಿಂದ ಅಧಿಕರನಾರನು ಕಾಣಿ. ನೀವು ನನಗೆ ಜ್ಞಾನಗುರು ಅಂದ್ರೆ ನನ್ನ ಅಂತರಂಗದಲ್ಲಿಯೇ, ಇನ್ನೊಂದು ವಚನದಲ್ಲಿ ಬರ್ತದೆ, ಅಂತರಂಗದಲ್ಲಿದ್ದ ಅಗೋಚರ ಲಿಂಗವನ್ನು ಅದನ್ನ ಕರತಲಾಮಲಕ ಮಾಡಿ ಸದ್ಗುರುವನ್ನ ಕರಸ್ಥಲಕ್ಕೆ ತಂದುಕೊಟ್ಟ ಅಂತ ಇನ್ನೊಂದು ವಚನ ಬರ್ತದೆ. ಆದ್ರಿಂದ ವ್ಯಕ್ತಿ ಗುರು ಇಲ್ಲ, ವ್ಯಕ್ತಿ ದೀಕ್ಷಾ. ಈಗ ನಿಮಗೆಲ್ಲ ಒಬ್ರು ದೀಕ್ಷಾ ಗುರುಗಳಿರ್ತಾರೆ, ಆದ್ರೆ ಬಸವಣ್ಣನವರಿಗೆ ಅಥವಾ ಮೂಲ ಪ್ರವಾದಿಗಳಿಗೆ, ಈಗ ಬುದ್ಧನಿಗೂ ಕೂಡ ವ್ಯಕ್ತಿ ಗುರು ಇಲ್ಲ. ಬೌದ್ಧ ಧರ್ಮಕ್ಕೆ ಬುದ್ಧನೇ ಮೂಲ, ಹಾಗೆ ಯೇಸು ಕ್ರಿಸ್ತನ ಧರ್ಮಕ್ಕೆ ಯೇಸುವೇ ಮೂಲ, ಪೈಗಂಬರನ ಧರ್ಮಕ್ಕೆ ಪೈಗಂಬರೇ ಮೂಲ. ಹಾಗೆ ಬಸವಣ್ಣನವರು ನೀಡಿದಂತ ವಚನ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ ಬಸವಣ್ಣನವರೇ ಮೂಲ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಬಸವಣ್ಣನವ್ರಿಗೆ ಸದ್ಗುರು ಅಂತ ಬಳಸಿರೋದಿಲ್ಲ, ಪರಮಾತ್ಮನಿಗೆ ಹೊರತು. ನೋಡಿ, ಜಗದ್ಗುರು ಅಂತ ಬಳಸಲ್ಲ ಅವರು. ಯಾಕೆಂದ್ರೆ ಇಡೀ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ ಒಡೆಯ, ತಂದೆ, ತಾಯಿ, ಬಂಧು ಬಳಗ ಎಲ್ಲ ಆ ಪರಮಾತ್ಮನೇ. ಇನ್ನು ಜ್ಞಾನವನ್ನು ನೀಡಿ ಸದ್ಗುರುವಾಗಿದ್ದಾನೆ. ಅಂತಹ ಸದ್ಗುರುವಿನ ಕೃಪಾ ಕಟಾಕ್ಷದಿಂದ ನಾನು ಬದುಕಿದೆ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅದರಂತೆ ನಡ್ಕೋಬೇಕು. ನಿಸ್ಸಂಶಯ ಬುದ್ಧಿ ಬರ್ಬೇಕು ಮೊದಲು. ಯಾವುದೇ ಸಾಧಕರಿಗೆ, ಭಕ್ತರಿಗೆ ಸಂಶಯ ಬುದ್ಧಿ ಇದ್ರೆ ಅವನು ಬೇಕಾದಂತ ಜ್ಞಾನಿ ಇದ್ರೂ ಅವನು ಆನಂದವನ್ನು ಪಡೆಯೋದಕ್ಕಾಗಲ್ಲ, ಅಂತಿಮ ಗುರಿಯನ್ನು ಮುಟ್ಟಕ್ಕಾಗಲ್ಲ. ಅಂತಿಮ ಗುರಿಯನ್ನು ಮುಟ್ಟಬೇಕು ಅಂತಂದ್ರೆ ನಿಸ್ಸಂಶಯ ಬುದ್ಧಿ ಇರಬೇಕು. ಆ ವಿಷಯದಲ್ಲಿ ಬಸವಣ್ಣನವರು ಧರ್ಮಗುರು. ಆ ಧರ್ಮಗುರುಗಳು ಆ ಮಾರ್ಗ ಹಿಡಿದಕ್ಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದು ಇತ್ತೀಚೆಗೆ ಸೃಷ್ಟಿ ಆದದ್ದಲ್ಲ. ಯಾವುದೇ ವಚನ ಸಾಹಿತ್ಯದ ಕಟ್ಟನ್ನು ತೆಗೆದುಕೊಂಡ್ರೂ ಕೂಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಂತ್ರ ಇದೆ, ಅಲ್ಲಿ ಶ್ರೀ ಗುರು ಬಸವಲಿಂಗಾಯ ನಮಃ ಇದೆ. ಓಂ ಅನ್ನ ಇತ್ತೀಚೆಗೆ ಸೇರಿಸಿದ್ದಾರೆ. ಆದ್ರೆ 12ನೇ ಶತಮಾನದಿಂದ ಇಲ್ಲಿಯ ತನಕ ಎಲ್ಲರೂ ಹೇಳಿಕೊಂಡು ಬಂದಿರತಕ್ಕಂತಹ ಮಂತ್ರ ಶ್ರೀ ಗುರು ಬಸವಲಿಂಗಾಯ ನಮಃ. ಅದರಿಂದ ಅಂತಹ ಬಸವಣ್ಣನವರು ನಮಗೆ ನಿಮಗೆಲ್ಲರಿಗೂ ಮೋಕ್ಷ ಗುರು ಮತ್ತು ಮುಕ್ತಿದಾಯಕ ಗುರು. ಅಂತಹ ಬಸವಣ್ಣನವರನ್ನ ನಾವು ತಿಳ್ಕೊಂಡ್ರೆ ಎಲ್ಲಾ ಸಂಪತ್ತು ಸಿಗುತ್ತೆ. ಬರೀ ಒಂದ್ ಸಂಪತ್ತು ಅಂತಲ್ಲ. ಈಗ ಆರೋಗ್ಯ ಸಂಪತ್ತು, ಆರೋಗ್ಯದ ಬಗ್ಗೆ ಅವ್ರು ಹೇಳ್ಕೊಟ್ಟಿದ್ದಾರೆ ನಿಮಗೆ. ಆ ಆರೋಗ್ಯಾಮೃತ ಪುಸ್ತಕ ಇರೋದು ಶರಣರ ವಚನಗಳಲ್ಲಿ ಆರೋಗ್ಯದ ಪರಿಕಲ್ಪನೆ, ನನ್ನ ಪರಿಕಲ್ಪನೆ ಅಲ್ಲ ಅದು. ವಚನಗಳಲ್ಲಿ ಪರಿಕಲ್ಪನೆ ಇರೋದನ್ನ ನಾನು ಸ್ವಲ್ಪ ಜೋಡಿಸಿ ಹೇಳಿದ್ದೀನಿ ಇಷ್ಟೇ. ಆದ್ರಿಂದ ಆರೋಗ್ಯ ಇರಲಿ, ಆನಂದ ಇರಲಿ, ಶಾಂತಿ, ಸಮಾಧಾನ, ಸಮೃದ್ಧಿ. ಬಸವಣ್ಣವರು ಯಾವುದಕ್ಕೂ ಬೇಡ ಅಂತ ಹೇಳೋದಿಲ್ಲ. ಅಂದ್ರೆ ನೀನ್ ಗಳಿಸ್ಬೇಡ, ನೀನು ದುಡಿಬೇಡ ಅಂತ ಹೇಳೋದು. ದುಡಿ ಅಂತ ಹೇಳ್ತಾರ. ತಪಸ್ಸಿಗೆ ಕಾಯಕವನ್ನೇ ತಪಸ್ಸನ್ನಾಗಿ ಮಾಡ್ಕೋ, ಅದನ್ನೇ ಚೆನ್ನಾಗಿ ಮಾಡು. ಮೃದು ವಚನವೇ ಸಕಲ ಜಪ, ಮೃದು ವಚನವೇ ಸಕಲ ತಪ. ಇದು ಬಸವ ಧರ್ಮ. ಆದ್ರಿಂದ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.